ಫಸ್ಟ್ ವ್ಲಾಗ್. ಇವತ್ತು ನನ್ನ ಬರ್ತ್ಡೇ, ಹೋಗ್ಬೇಕು. ಅಮ್ಮ ಹೋಗ್ತಾರೆ, ಹೋಗು. ಹ್ಯಾಪಿ ಬರ್ಡೇ ಟು ಯು. ನನ್ನ ತಂಗಿ ಕೇಕ್ ಕಟ್ ಮಾಡ್ತಾ ಇದ್ದಾಳೆ. ಬ್ರೇಸ್ಲೈಟು, ನೆಕ್ ಚೈನು, ಇಯರಿಂಗ್ಸು ಇದೆಲ್ಲ ಆಕ್ಸಸೈಸ್, ವಾಚ್ ಸೆಲೆಬ್ರೇಷನ್ ನಿಮ್ಮ ಜೊತೆಗೆ ಹಂಚಿಕೊಳ್ಳುವ ಒಂದು ಸುದಿನ ಎಲ್ಲ ಇಟ್ಕೊಂಡು ಅವೆಲ್ಲ ಕಪ್ಪೆ ಚಿಪ್ಪು ಇಟ್ಕೊಂಡು ಅಣ್ಣಂಗೆ ಯಾವಾಗಲೂ ಕಾಟ ಕಟ್ಸಿದ್ದೆ. ಸರ್ಪ್ರೈಸ್ ನ ನೋಡ್ಬಿಟ್ಟು ನನ್ನ ತಂಗಿಗೆ ಏನ್ ಅನಿಸ್ತಿದೆ, ಅವಳ ರಿಯಾಕ್ಷನ್ ಏನು ಗಿಫ್ಟ್ ಕೊಟ್ಟಿಲ್ಲ. ಸೊ ಹಾಯ್ ಗೈಸ್, ವೆಲ್ಕಮ್ ಟು ಶಾಂಭವಿ ಮೆಂಡನ್ ಯೂಟ್ಯೂಬ್ ಚಾನಲ್. ಇದು ನನ್ನ ಫಸ್ಟ್ ವ್ಲಾಗ್. ಇವತ್ತು ನನ್ನ ಬರ್ತ್ಡೇ. ಸೊ ನನ್ನ ಬರ್ಡೇ ದಿನ ನನ್ನ ಫಸ್ಟ್ ವ್ಲಾಗ್ನ ನಾನು ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡೆ. ಸೊ ಅದೇ ನರ್ವಸ್ ಆಗಿದ್ದೀನಿ, ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಎಸ್, ಅದೇ ತುಂಬ ದಿನದ ಕನಸು ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂತ. ಸೊ ಇವತ್ತು ನನ್ನ ಬರ್ಡೇ ದಿನ ಅದು ನನಸಾಗಿದೆ. ಸೊ ನಾನು ಕಾಲೇಜಲ್ಲಿದ್ದಾಗ ಸುಮ್ಮನೆ ಈ ಥರ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಅಂತ ವೀಡಿಯೋಸ್ ಮಾಡ್ತಾಯಿದ್ದೆ. ನನ್ನ ಫ್ರೆಂಡ್ಸ್ ಎಲ್ಲ ಯೂಟ್ಯೂಬ್ ಚಾನಲ್ ಮಾಡ್ತೀಯಾ ಹಾಗೆ ಹೇಗೆ ಅಂತ ಅಂತಿದ್ರು, ನೀನು ಮಾಡು ಯೂಟ್ಯೂಬ್ ಚಾನಲ್ ಅಂತ ಅಂತಿದ್ರು ನಾನು ಪಿ ಯುಲಿದ್ದಾಗ. ಸೊ ನಂಗೆ ಅವಾಗಲಿಂದ ಯೂಟ್ಯೂಬ್ ಚಾನಲ್ ಮಾಡಬೇಕು, ವೀಡಿಯೋ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಸೊ ಇವಾಗ ಅದು ನನಸಾಗಿದೆ. ಸೊ ನಾನು ಇಲ್ಲ ಮಾಡಲೇಬೇಕು, ನಾನು ಯೂಟ್ಯೂಬ್ ಚಾನಲ್, ನಂಗೆ ಕೆಪಾಸಿಟಿ ಇದೆ, ನಂಗೆ ಕೆಪಬಿಲಿಟಿ ಇದೆ, ನಂಗೆ ಪೊಟೆನ್ಷಿಯಲ್ ಇದೆ ಅಂತ ಕಾನ್ಫಿಡೆನ್ಸ್ ತೊಗೊಂಡು ನಾನಿವಾಗ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ. ಇದು ನನ್ನ ಫಸ್ಟ್ ವ್ಲಾಗ್. ಸೊ ನಾನಿವಾಗ ರೆಡಿ ಆಗಿದೆ ಬರ್ಡೇಗೆ. ಸೊ ಬರ್ಡೇ ಸೆಲೆಬ್ರೇಷನ್ಗೆ ಹೋಗಬೇಕು. ಇದು ನನ್ನ ಇಂಟ್ರಡಕ್ಷನ್. ಸೊ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ ನನಗೆ, ಎಲ್ರಿಗೂ ಹೇಗೆ ಸಪೋರ್ಟ್ ಮಾಡ್ತಾರೆ ಹಾಗೆ ಸಪೋರ್ಟ್ ಮಾಡಿ. ನಾನು ತುಂಬ ಚೆನ್ನಾಗಿರೋ ಕಂಟೆಂಟ್ನ ಕೊಡ್ತೀನಿ, ನಿಮಗೆ ಎಂಟರ್ಟೈನ್ಮೆಂಟ್ ಮಾಡ್ತೀನಿ. ನಂದು ಲೈಫ್ ಸ್ಟೈಲ್ ವ್ಲಾಗ್ ಆಗಿರುತ್ತೆ, ಡೈಲಿ ವ್ಲಾಗ್ಸ್, ಮೇಕಪ್ ವ್ಲಾಗ್ಸ್, ಟ್ರಾವೆಲಿಂಗ್ ವ್ಲಾಗ್ಸ್, ಈ ಥರ ತುಂಬ ವ್ಲಾಗ್ಸ್ ಬರುತ್ತೆ. ಸೊ ಈಗ ನಾನು ಉಡುಪಿಲಿದ್ದೀನಿ. ಸೊ ತುಂಬ ಸೆಕೆ ಇದೆ ಇಲ್ಲೇ. ಸೊ ನಾನು ತುಂಬ ಬೆವರ್ತಾ ಇದ್ದೀನಿ. ಸೊ ಅದೇ ಸ್ವಲ್ಪ ನರ್ವಸ್ಸು ಆಗಿದ್ದೀನಿ, ಬೆವರ್ತಾ ಇದ್ದೀನಿ. ಸೊ ಪ್ಲೀಸ್ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಈಗ ನಾನು ಉಡುಪಿಲಿದ್ದೀನಿ, ಇಲ್ಲಿ ತುಂಬ ಅಂದರೆ ತುಂಬ ಸೆಕೆ. ಸೊ ಅದಕ್ಕೆ ನಾನು ಮಿನಿ ಫ್ಯಾನ್ನ ಕ್ಯಾರಿ ಮಾಡಿದ್ದೀನಿ. ಇಲ್ಲಿ ನಾನು ಅಮೆಝಾನಲ್ಲಿ ಬೈ ಮಾಡಿದೆ. ಸೊ ತುಂಬ ಅಂದರೆ ತುಂಬ ಸೆಕೆ ಇದೆ. ಸೊ ತಡೆಯೋಕ್ಕಾಗ್ತಾಯಿಲ್ಲ ಸೆಕೆ, ಅಷ್ಟು ಸೆಕೆ ಇದೆ. ಸೊ ನೆಕ್ಸ್ಟು ನನ್ನ ಔಟ್ಫಿಟ್ ನಾನು ಏನು ಹಾಕಿದ್ದೀನಿ, ಆಕ್ಸೆಸರೀಸ್ ಏನು ಹಾಕಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಸೊ ಇದು ನನ್ನ ಬರ್ಡೇ ಔಟ್ಫಿಟ್. ಸೊ ಇದು ಕ್ವಾಡ್ ಸೆಟ್ಟು, ರೆಡ್ ಕಲರು, ನಾನು ಅಮೆಝಾನಿಂದ ಬೈ ಮಾಡಿದ್ದು. ಸೊ ಈ ಬ್ರೇಸ್ಲೈಟು, ನೆಕ್ ಚೈನು, ಇಯರಿಂಗ್ಸು ಇದೆಲ್ಲ ಆಕ್ಸಸೈಸ್, ವಾಚು ಇದೆಲ್ಲದು ನಾನು ಅಮೆಝಾನಿಂದನೇ ಬೈ ಮಾಡಿದೆ. ಆ್ಯಂಡ್ ಸ್ಲಿಪ್ಪರ್ಸು ಅಷ್ಟೇ ಕೂಡ ನಾನು ಅಮೆಝಾನಿಂದನೇ ಬೈ ಮಾಡಿದ್ದು. ಆ್ಯಂಡ್ ಕೂದಲು ಹೆಂಗಿದೆ, ಸೊ ಸ್ವಲ್ಪ ಮೇಕಪ್ ಮಾಡಿದ್ದೀನಿ. ಸೊ ಅಷ್ಟೇ. ಸೊ ಹಾಗೆ ಇದು ನನ್ನ ಶೇಡ್ಸ್ ಚೆನ್ನಾಗಿದೆಯಾ. ನಾನು ಗೆಟ್ ರೆಡಿ ವಿತ್ ಮೀ ವಿಡಿಯೋ ಮಾಡಿದ್ದೀನಿ, ಅದು ನನ್ನ ಶಾರ್ಟ್ಸಲ್ಲಿದೆ. ಪ್ಲೀಸ್ ಅದನ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಏನಾದರೂ ಇದ್ದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಈಗ ನಮ್ಮ ಅಮ್ಮನ ಹತ್ರ ಕೇಳೋಣ, ನಾನು ಯೂಟ್ಯೂಬ್ ಚಾನಲ್ ಮಾಡಿದ ಎಷ್ಟು ಖುಷಿ ಇದೆ, ಇವತ್ತು ನನ್ನ ಬರ್ಡೇ ಏನು ಹೇಳ್ತಾರೆ ಅಂತ ಕೇಳೋಣ. ಹೇಳಮ್ಮ. ತುಂಬ ಖುಷಿ ಆಗ್ತಿದೆ ಮಗಳೇ, ದೇವರು ಒಳ್ಳೇದು ಮಾಡಲಿ. ಎಲ್ಲರೂ ನನ್ನ ಮಗಳಿಗೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಒಳ್ಳೇದಾಗಲಿ ಮಗಳೇ. ಸೊ ತುಂಬ ನರ್ವಸ್ ಆಗಿದ್ದೀನಿ, ಹೇಗೆ ಬರ್ತಿದೆ ವಿಡಿಯೋ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಮೈಕ್ ಹಾಕಿದ್ದೀನಿ, ಕೇಳಿಸ್ತಾ ಇದೆ ಅಂತ ಅನ್ಕೊತೀನಿ. ಸೊ ನಮ್ಮ ಅಣ್ಣ ಬರ್ಡೇಗೆ ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿದ್ದಾನೆ, ಏನು ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಸೊ ಅಲ್ಲಿ ಹೋದ್ಮೇಲೆ ನಾನು ತೋರಿಸ್ತೀನಿ ಏನು ಸರ್ಪ್ರೈಸ್ ಅಂತ. ಸೊ ನಮ್ಮ ಅಪ್ಪ ಇದ್ದಾರೆ, ನಮ್ಮ ಅಪ್ಪಂಗೆ ಕೇಳೋಣ, ನನ್ನ ಫಸ್ಟ್ ವ್ಲಾಗು, ನಂದು ಇವತ್ತು ಬರ್ಡೇ, ಅವ್ರು ಏನು ಹೇಳ್ತಾರೆ ಅಂತ. ಹ್ಞೂ ಪಾಪ ಹೇಳು. ಫಸ್ಟ್ ನನ್ನ ಮಗಳು ಲಾಗ್ ಮಾಡ್ತದಾಳೆ, ಬರ್ತ್ಡೇ ದಿವಸ ಒಳ್ಳೇದಾಗಬೇಕು. ಎಲ್ಲರೂ ಶಾಂಭವಿ ಮೆಂಟನ್ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ, ಎಲ್ಲರೂ ಅವಳನ್ನ ಬೆಳೆಸಿ, ಎಲ್ಲರೂ ಹೀಗೆ ಪ್ರೋತ್ಸಾಹ ನೀಡ್ತಾ ಇರಿ. ಅಣ್ಣ ಸೇ ಸಮಥಿಂಗ್. ಹಾಯ್, ನಮಸ್ಕಾರ ಎಲ್ರಿಗೂ. ನಾನು ಕೂಡ ಯೂಟ್ಯೂಬರ್ ಒಂದು ಮೂರುವರೆ ವರ್ಷ ಆಯಿತು. ಪ್ರತೀಕ್ ದಿ ವ್ಲಾಗರ್ ಅಂತ ಯೂಟ್ಯೂಬ್ ಚಾನಲ್ ಇದೆ, ಇನ್ಸ್ಟಾಗ್ರಾಮ್ ಪೇಜ್ ಇದೆ. ನಾನು ಕೂಡ ಟ್ರಾವೆಲ್ ವ್ಲಾಗ್ಸ್ ಇರ್ಬೋದು, ಯಾವುದೇ ರೀತಿಯ ಕಂಟೆಂಟ್ ಈ ಥರದ್ದೆಲ್ಲ ಹಾಕ್ತಾ ಇರ್ತೀನಿ. ನನ್ನ ಚಾನಲ್ ನೋಡಿ, ನನ್ನ ತಂಗಿಗೆ ಹೊಸದಾಗಿ ನಾನು ನೋಡಿ ಇನ್ಸ್ಪಿರೇಷನ್ ತಗೊಂಡು ಇನ್ಸ್ಪೈರ್ ಆಗಿ ನನ್ನಿಂದ ಕೆಲವೊಂದು ಟಿಪ್ಸ್ಗಳನ್ನು ತಗೊಂಡು ಟೆಕ್ನಿಕಲಿ ಎಡಿಟಿಂಗ್ ಆಗಿರ್ಬೋದು, ಯೂಟ್ಯೂಬ್ ಚಾನಲ್ನ ಟೆಕ್ನಿಕಲ್ ಥಿಂಗ್ಸ್ ಇರ್ಬೋದು, ಯಾವ ಥರ ವ್ಲಾಗ್ ಮಾಡೋದು ಏನು ಎಲ್ಲಾನು ಹೇಳ್ಕೊಟ್ಟು ಅವಳದೊಂದು ಬೇರೆ ನೀಶು, ಅಂದರೆ ಅವಳದು ಲೈಫ್ ಸ್ಟೈಲು, ಡೈಲಿ ವ್ಲಾಗ್ಸ್ ಏನಕ್ಕೆ ಗರ್ಲ್ಸ್ ಎಲ್ಲ ಮಾಡ್ತಾರೆ ಆ ಥರ ಮಾಡ್ತಿದ್ದಾಳೆ. ಸೊ ಆಲ್ ದಿ ಬೆಸ್ಟ್ ಶಾಂಭವಿ, ಇವತ್ತು ಅವಳ ಬರ್ಡೇ. ಹ್ಯಾಪಿ ಬರ್ಡೇ, ಗಾಡ್ ಬ್ಲೆಸ್ ಯು. ಒಳ್ಳೇದಾಗಲಿ ಯೂಟ್ಯೂಬ್. ನೆಕ್ಸ್ಟ್ ವರ್ಷ ಬರ್ಡೇಗೆ ದೊಡ್ಡ ಯೂಟ್ಯೂಬರ್ ಆಗಿರಲಿ, ಒಳ್ಳೆ ಸಬ್ಸ್ಕ್ರೈಬರ್ಸ್ ಆಗಲಿ, ಯೂಟ್ಯೂಬಿಂದ ಸ್ವಲ್ಪ ಹೆಸರು ಗಳಿಸ್ಲಿ ಅಂತ ಹೇಳ್ತಾ, ಶಾಂಭವಿ ಮೆಂಡನ್ ಯೂಟ್ಯೂಬ್ ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಫಾಲೋ ಮಾಡ್ಕೊಳ್ಳಿ. ಸೊ ಡೈಲಿ ಲೈಫ್ ಸ್ಟೈಲ್ ಕಂಟೆಂಟ್ ಇಷ್ಟಪಡೋರಿಗೆ, ಮತ್ತು ಈ ಫ್ಯಾಷನ್ ಫ್ರೀಕ್ಸ್ ಏನಿರ್ತೀರಾ, ಈ ಹೊಸ ಹೊಸ ಪ್ರಾಡಕ್ಟ್ಸು, ಮೇಕಪ್, ಡ್ರೆಸ್ ಎಲ್ಲಿ ಸಿಗುತ್ತೆ, ಈ ಥರದ್ದು ಎಲ್ಲಿ ಸಿಗುತ್ತೆ, ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು, ಸೊ ಇದ್ರ ಬಗ್ಗೆ ಒಂದು ಜೆನ್ಯೂನ್ ರಿವ್ಯೂ ಇರ್ಬೋದು, ಇದ್ರ ಬಗ್ಗೆ ರಿಸರ್ಚ್ ಮಾಡಿಬಿಟ್ಟು ಅವ್ರು ಕೊಡ್ತಾಳೆ. ಸೊ ಶಿ ಹ್ಯಾಸ್ ಸಮ್ ಗುಡ್ ಸೆನ್ಸ್ ಆ್ಯಂಡ್ ನಾಲೆಡ್ಜ್ ಅಬೌಟ್ ಫ್ಯಾಷನ್, ಗರ್ಲ್ಸ್ ಫ್ಯಾಷನ್. ಸೊ ಯು ವಿಲ್ ಗೆಟ್ ಎ ಗುಡ್ ಇನ್ಫಾರ್ಮೇಷನ್ ಅಬೌಟ್ ದಟ್ ಅಂತ ನನ್ಗೆ ಅನ್ಸುತ್ತೆ. ಸೊ ಇದರಲ್ಲಿ ಯಾವುದೇ ಒಂದು ನನ್ನ ತಂಗಿ ಅಂತ ಹೇಳ್ಕೊತಿರೋದಲ್ಲ. ಸೊ ಜನರಲ್ಲೇ ಹೇಳ್ತೀನಿ, ಇಷ್ಟ ಆದರೆ ನೋಡಿ,
ಇಷ್ಟ ಆಗುತ್ತೆ, ನಿಮ್ಗೆ ಏನೋ ಕಲಿತಿದ್ದೀನಿ, ಒಂದು ಮನೋರಂಜನೆ ಸಿಗ್ತಿದೆ, ಅಥವಾ ಏನೋ ಒಂದು ಕಲಿತಿದ್ದೀವಿ ಫ್ಯಾಷನ್ ಪ್ರಾಡಕ್ಟ್ ಬಗ್ಗೆ ಗರ್ಲ್ಸಿಗೆ, ಎಸ್ಪೆಷಲಿ ಗರ್ಲ್ಸ್, ಅವಳ ಏಜ್ನ ಗರ್ಲ್ಸ್, ಈಗ ಗರ್ಲ್ಸ್ ಏನಿರ್ತಾರೆ, ಫ್ಯಾಷನ್ ಫ್ರೀಕ್ಸ್ ಏನಿರ್ತಾರೆ, ಎಲ್ಲರೂ ಇರ್ತಾರೆ. ಒಂದು ಹೊಸ ಪ್ರಾಡಕ್ಟ್ ಲಿಪ್ಸ್ಟಿಕ್ ಆಗಿರ್ಬೋದು, ಇನ್ನೇನೋ ಬರುತ್ತಲ್ಲ, ನನಗೆ ಗೊತ್ತಿಲ್ಲ. ಸೊ ಅದ್ರ ಬಗ್ಗೆ ಎಲ್ಲ ನಿಮಗೆ ತುಂಬ ಇನ್ಫಾರ್ಮೇಶನ್ ಸಿಗತ್ತೆ, ಎಲ್ಲಿ ಸಿಗತ್ತೆ, ಅದಕ್ಕೆ ಪ್ರೈಸ್ ಏನು, ಯಾವ್ದು ಯೂಸ್ ಮಾಡಬೇಕು, ಯಾವ್ದು ಯೂಸ್ ಮಾಡಬಾರ್ದು ಅನ್ನೋದು ಜೆನ್ಯೂನ್ ಇನ್ಫಾರ್ಮೇಶನ್ ವಿತ್ ಪ್ರಾಪರ್ ನಾಲೆಡ್ಜ್ ನಿಮಗೆ ಕೊಡ್ತಾಳೆ ಅಂತ ಹೇಳ್ತಾ, ಶಾಂಭವಿ ಮೆಂಟನ್ ಯೂಟ್ಯೂಬ್ ಅಲ್ಲಿ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ, 4 ಜನಕ್ಕೆ ವಿಡಿಯೋ ಕಳಿಸಿ, ನೋಡಿ, ಸಪೋರ್ಟ್ ಮಾಡಿ, ಬೆಳೆಸಿ. ಜೈ ಕರ್ನಾಟಕ. ಮತ್ತೆ ನನ್ನ ಬರ್ಡೇ ಸೆಲೆಬ್ರೇಷನ್ ಜಾಗಕ್ಕೆ ಬಂದಿದ್ದೀನಿ. ನನಗೆ ನೋ ಐಡಿಯಾ, ಏನೂ ಕ್ಲೂ ಇಲ್ಲ ಏನು ಮಾಡ್ತಿದ್ದಾರೆ ಅಂತ. ಸೊ ಹೋಗ್ತಿದ್ದೀವಿ, ಎಲ್ಲಿಗೆ ಹೋಗ್ಬೇಕಂತನೂ ಗೊತ್ತಿಲ್ಲ, ಎಲ್ಲಿ ಮಾಡಿದರೆ ಎಲ್ಲಿಗೆ ಹೋಗಬೇಕು, ಹೆಂಗಿದೆ ಏನೂ ನಂಗೆ ಗೊತ್ತಿಲ್ಲ. ಸೊ ಬರ್ಡೇ ಸೆಲೆಬ್ರೇಷನ್ಗೆ ಹೋಗ್ತಾ ಇದ್ದೀನಿ. ಸೊ ತುಂಬ ಅಂದರೆ ತುಂಬ 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 ಶೆಕೆ ಇದೆ, ತುಂಬ ಬಿಸಿಲಿದೆ. ಗಾಡ್. ಸೊ ಹೋಗ್ತಾ ಇದ್ದೀವಿ. ಗಾಳಿ ಇದೆ, ಹೆವಿ ಗಾಳಿ ಇದೆ. ಸೊ ಐ ಆಮ್ ಸೋ ಎಕ್ಸೈಟೆಡ್ ಗೈಸ್, ಸೋ ಎಕ್ಸೈಟೆಡ್. ಈ ಥರ ಹೋಗಬೇಕು. ಹೋಗ್ತದೆ, ಹೋಗು. ಸೊ ಬೀಚ್ ವ್ಯೂ ನೋಡಿ, ವಾ. ಸೊ ಗೈಸ್, ನಂಗೆ ಗಾಳಿ ಇದೆ, ತುಂಬ ಕೂದಲು ಆರ್ತಾ ಇದೆ. ಸೊ ಫಸ್ಟ್ ಟೈಮ್ ನಾನು ಔಟ್ ಸೈಡ್ ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇರೋದು. ಸೊ ಐ ಆಮ್ ಸೋ ಎಕ್ಸೈಟೆಡ್. ತುಂಬ ಖುಷಿ ಆಗ್ತಾಯಿದೆ ಔಟ್ಸೈಡ್ ಬರ್ಡೇ ನಂದು ಸೆಲೆಬ್ರೇಟ್ ಮಾಡ್ತಾ ಇರೋದು. ಇಷ್ಟೆಲ್ಲ ಎಫರ್ಟ್ಸ್ ಹಾಕಿ ನಮ್ಮ ಅಣ್ಣ, ಅವ್ರ ಫ್ರೆಂಡ್ಸು. ಸೊ ಲೆಟ್ಸ್ ಗೋ. ಹೇಗಿದೆ ಅಂತ ನೋಡೋಣ. ನನ್ನ ವಾಯ್ಸ್ ಕೇಳಿಸಿದ್ಯೋ ಇಲ್ವೋ ನಂಗೆ ಗೊತ್ತಿಲ್ಲ, ತುಂಬ ಗಾಳಿ ಇದೆ ಇಲ್ಲಿ. ಸೊ ನೋಡೋಣ. ಹಾಯ್ ಕರ್ನಾಟಕ, ನಮಸ್ಕಾರ. ತುಂಬ ದಿನಗಳೇ ಆಗಿತ್ತು ವಿಡಿಯೋ ಮಾಡಿದೆ. ಇವತ್ತು ಮತ್ತೊಂದು ಹೊಸ ಯುನೀಕ್ ವಿಡಿಯೋ ಜೊತೆಗೆ ಬಂದಿದ್ದೀನಿ. ಏನಂತ ಹೇಳಿದ್ರೆ, ಇದು ನಮ್ಮ ಫ್ಯಾಮಿಲಿಯ ಒಂದು ಕಂಟೆಂಟ್. ನನ್ನ ತಂಗಿಯ ಬರ್ತ್ಡೇ ಇವತ್ತು ಮಾರ್ಚ್ 14, 2026. ಇವತ್ತು ನನ್ನ ತಂಗಿಗೆ 22ನೇ ವರ್ಷ ತುಂಬುವಂತಹ ಬರ್ತ್ಡೇ. ತುಂಬ ವರ್ಷಗಳಿಂದ ಅವಳಿಗೊಂದು ಆಸೆ ಇತ್ತು, ಒಂದು ಬರ್ಡೇನ ಸೆಲೆಬ್ರೇಷನ್ನ ತುಂಬ ದೊಡ್ಡದಾಗಿ ಹೊರಗಡೆ ಮಾಡಬೇಕು, ಲೈಕ್ ಬೀಚ್ ಸೈಡಲ್ಲಿ ಮಾಡಬೇಕು. ಬೇಸಿಕಲಿ ವಿ ಆರ್ ಫ್ರಮ್ ಕೋಸ್ಟಲ್ ಕರ್ನಾಟಕ ಆಗಿರೋದ್ರಿಂದ ಬೀಚ್ ಸೈಡಲ್ಲಿ ಮಾಡಬೇಕು ಅಂತ. ಸೊ ಇಷ್ಟು ವರ್ಷಗಳ ಕಾಲ ನನಗೆ ಆಗಿರಲಿಲ್ಲ. ಅದಕ್ಕೋಸ್ಕರ ಇವತ್ತು ಅವಳ ಬರ್ತ್ಡೇ ಇದೆ. ಅವಳಿಗೆ ಸರ್ಪ್ರೈಸ್ ಆಗಿ ಒಂದು ಸೆಲೆಬ್ರೇಷನ್ನ ಬೀಚ್ ನಿಯರಲ್ಲಿ ಅರೇಂಜ್ ಮಾಡಿದ್ದೀವಿ. ನಾವೆಲ್ಲರೂ ಸೇರಿ, ನನ್ನ ಒಬ್ಬನಲ್ಲ, ನಮ್ಮ ಫ್ಯಾಮಿಲಿ, ಅಪ್ಪ ಅಮ್ಮ ಹಾಗೂ ನಮ್ಮ ಫ್ರೆಂಡ್ಸ್ ಎಲ್ಲರೂ ಸೇರಿ ಮಾಡಿರುವಂಥದ್ದು. ಸೊ ಇದ್ರ ಬಗ್ಗೆ ಒಂದು ಈ ದಿನದ ವಿಡಿಯೋ ಆಗಿರುತ್ತೆ. ನೀವು ನೋಡಿ ನಮ್ಮ ಫ್ಯಾಮಿಲಿಯ ಸೆಲೆಬ್ರೇಷನ್ನ ನಿಮ್ಮ ಜೊತೆಗೆ ಹಂಚಿಕೊಳ್ಳುವ ಒಂದು ಸುದಿನ. ಬನ್ನಿ. ಸೊ ಈ ಒಂದು ಸರ್ಪ್ರೈಸ್ನ ನೋಡ್ಬಿಟ್ಟು ನನ್ನ ತಂಗಿಗೆ ಏನು ಅನ್ನಿಸ್ತಿದೆ, ಅವಳ ರಿಯಾಕ್ಷನ್ ಏನು, ಮಾತುಗಳು ಏನು ಅಂತೇಳಿ ಕೇಳೋಣ. ಒಳ್ಳೇದೇನಾದ್ರೂ ಇದೆಯಾ ನೋಡೋಣ. ಸೊ ತುಂಬ 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 ಜಾಸ್ತಿ ಖುಷಿ ಆಗ್ತುಂಟು. ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ. ನಾನು ಫಸ್ಟ್ ಟೈಮು ಔಟ್ಸೈಡ್ ಬರ್ಡೇ ಮಾಡ್ಕೊತಿರೋದು. ನಮ್ಮ ಅಣ್ಣಂಗೆ ಯಾವಾಗಲೂ ಕಾಟ ಕೊಡಿಸಿದ್ದೆ, ನಾನು ಬರ್ಡೇ ಮಾಡು ಅಂತ. ಸೊ ಇವಾಗ ಮಾಡ್ತಿದ್ದೀನಿ, ತುಂಬ ತುಂಬ ಖುಷಿ ಆಗ್ತಾಯಿದೆ. ಸೊ ನಮ್ಮ ಅಣ್ಣನ ಫ್ರೆಂಡ್ಸ್ ಇಷ್ಟು ಎಫರ್ಟ್ಸ್ ಹಾಕಿ ನನಗೋಸ್ಕರ ನನ್ನದೇನೋ ಸ್ಪೆಷಲ್ ಮಾಡ್ತಿರೋದು ನಂಗೆ ತುಂಬ ಖುಷಿ ಆಗ್ತಿದೆ. ನಂಗೆ ಯಾವುದು ನನ್ನ ಬರ್ಡೇ ಅಂದರೆ ತುಂಬ 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 ಇಷ್ಟ. ಸೊ ಇವತ್ತು ಅದು ಆಗ್ತಾಯಿದೆ, ಯಾವ ದೃಷ್ಟಿನೂ ಆಗದೆ ಇರಲಿ. ಥ್ಯಾಂಕ್ ಯು ಸೊ ಮಚ್. ಐ ಆಮ್ ಸೋ ಎಕ್ಸೈಟೆಡ್ ಮತ್ತು ತುಂಬ ಹ್ಯಾಪಿಯಾಗಿದ್ದೀನಿ. ಥ್ಯಾಂಕ್ ಯು. ಎಸ್, ಕೇಳಿಸ್ಕೊಂಡ್ರಲ್ಲ. ಇವಾಗ ಮುಂದಿನ ಕಾರ್ಯಕ್ರಮ ಸೆಲೆಬ್ರೇಷನ್ ಹೇಗಿರುತ್ತೆ ಏನು ಇದೆಲ್ಲದನ್ನು ಒಂದು ಅದ್ಭುತವಾಗಿ ಸೆರೆ ಹಿಡಿದು ವಿತ್ ಸಿನಿಮಾಟಿಕ್ ಶಾರ್ಟ್ಸ್ ನಿಮ್ಮ ಮುಂದೆ ಇಡ್ತೀನಿ. ಹ್ಯಾಪಿ ಬರ್ಡೇ ಟು ಯು. ನನ್ನ ತಂಗಿ ಕೇಕ್ ಕಟ್ ಮಾಡ್ತಾ ಇದ್ದಾಳೆ. ಏನೇ ಅನ್ನಿಸ್ತದೆ ಹೇಳಿ? ನನಗೆ ತುಂಬಾ ಖುಷಿ ಅನಿಸ್ತಾ ಇದೆ. ನನ್ನ ಮಗಳದು ಬೀಚ್ ದಡದಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಿದ್ದೀವಲ್ಲ, ಅದಕ್ಕೆ ತುಂಬಾನೇ ನನಗೆ ಎಕ್ಸೈಟ್ಮೆಂಟ್, ತುಂಬಾ ಖುಷಿ.
ಲೆಟ್ಸ್ ಹ್ಯಾವ್ ಅ ಕೇಕ್. ನೀ ಮಾಡ್ತೀಯಾ? ಹಾ. ಫೋಟೋ ತೆಗಿರೆ. ಹ್ಯಾಪಿ ಬರ್ಡೇ. ಥ್ಯಾಂಕ್ಸ್ ಫಾರ್ ಟಾಲರೇಟಿಂಗ್ ಮೀ. ಹಂಗೆ ತಿನ್ಸು. ಥ್ಯಾಂಕ್ ಯು. ಏನು ಗಿಫ್ಟ್ ಕೊಟ್ಟಿಲ್ಲ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಸೊ ಗಾಯ್ಸ್, ನನ್ನ ಬರ್ಡೇ ಸೆಲೆಬ್ರೇಷನ್ ಆಯಿತು ನೋಡಿ. ಕ್ಯೂಟ್ ಆಗಿದೆ ಬೊಕ್ಕೆ. ಸೊ ನಂಗೆ ತುಂಬ ಖುಷಿಯಾಗಿದೆ. ನನಗೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ ಎಷ್ಟು ಖುಷಿಯಾಗಿದೆ ಅಂತ. ಡ್ರೀಮಿ ಅನಿಸ್ತಿದೆ. ಬೀಚು, ಆ ಬೀಚ್ ಮುಂದೆ ಆ ಸೆಟಪ್ಪು, ನನ್ನ ಬರ್ಡೇಗೆ ಮಾಡಿರೋ ಸೆಟಪ್ಪು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನೋಡಿ ಕ್ರೌನಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಬೇರೆಯವ್ರಿಗೆ ಇದು ಚಿಕ್ಕದು ಅನಿಸ್ಬೋದು, ಏನಿಷ್ಟು ಖುಷಿ ಪಡ್ತಿದ್ದಾಳೆ ಅಂತ. ಬಟ್ ನನಗೆ ತುಂಬ ದೊಡ್ಡದು. ಅಷ್ಟು ಎಫರ್ಟ್ಸ್ ಹಾಕಿ ಮಾಡಿರೋದು ನನಗೋಸ್ಕರ ನನ್ನ ಬರ್ಡೇ ಸ್ಪೆಷಲ್ ಮಾಡೋಕ್ಕೆ ನಂಗೆ ತುಂಬ ಖುಷಿ ಇದೆ, ತುಂಬ ಖುಷಿಯಾಗಿದೆ. ಸೊ ಯಾರ್ಯಾರು ಡೆಕೋರೇಟ್ ಮಾಡಿದ್ದೀರಾ ಮಾತಾಡಿಲ್ಲ, ಥ್ಯಾಂಕ್ ಯು ಸೋ ಮಚ್ ಗೈಸ್. ಸೊ ಗೈಸ್ ನೋಡಿ, ಐ ಆಮ್ ಸೋ ಹ್ಯಾಪಿ ಗೈಸ್, ಐ ಆಮ್ ಸೋ ಹ್ಯಾಪಿ. ಕ್ರೌನ್ ನೋಡಿ ಬಿದ್ದೋಗಾಗಿದೆ, ಬಟ್ ಕ್ಯೂಟ್ ಆಗಿದೆ. ಸೊ ಕ್ರೌನ್ ನೋಡಿ ಕ್ಯೂಟ್ ಆಗಿದೆ. ಬೊಕ್ಕೆ ರೋಸ್ ಕೊಟ್ಟಿದ್ದಾರೆ. ನಾನು ಮಿನಿ ಫ್ಯಾನ್ ಇಟ್ಕೊಂಡಿದ್ದೀನಿ. ಬೀಚ್ ವ್ಯೂ ಮಾತ್ರ ಅಲ್ಲಿ ಎಲ್ಲ ನನ್ನ ಬರ್ಡೇ ಸೆಲೆಬ್ರೇಷನ್ ಮಾಡಿನ ತೆಗಿತಾ ಇದ್ದಾರೆ ಪಾಪ. ಸೊ ಗೈಸ್, ಐ ಆಮ್ ಸೋ ಗ್ರೇಟ್ಫುಲ್. ಥ್ಯಾಂಕ್ ಯು ಯೂನಿವರ್ಸ್. ಸೊ ತುಂಬ ಖುಷಿ ಆಗ್ತಿದೆ. ನಾನು ಎಲ್ರಿಗೂ ಗ್ರೇಟ್ಫುಲ್ ಆಗಿರ್ತೀನಿ. ನಾನು ಯಾವತ್ತೂ ನೆನ್ಪಿಟ್ಕೊಡ್ತೀನಿ ಇದೆಲ್ಲ ಮಾಡಿರೋದು. ನಮ್ಮ ಅಣ್ಣಂಗಾಗಲಿ ಅವ್ರ ಫ್ರೆಂಡ್ಸ್ಗಾಗಲಿ ತುಂಬ ಗ್ರೇಟ್ಫುಲ್ ಆಗಿರ್ತೀನಿ. ಐ ಆಮ್ ಸೋ ಗ್ರೇಟ್ಫುಲ್. ಸೊ ಅಷ್ಟೇ, ಥ್ಯಾಂಕ್ ಯು ಸೋ ಮಚ್. ನಂಗೆ ಇನ್ನೇನು ಹೇಳಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಸೊ ಅಷ್ಟೇ. ಸೊ ನಮ್ಮಮ್ಮ ಬಲೂನ್ಸ್ ಎಲ್ಲ ಇಟ್ಕೊಂಡು, ಆಮೇಲೇನೋ ಕಪ್ಪೆ ಚಿಪ್ಪು ಇಟ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಹೆಂಗಾಯ್ತು ನನ್ನ ಬರ್ಡೇ ಮಮ್ಮಿ? ಸೂಪರ್ ಆಯ್ತು ಮಗಳೇ. ನೆನ್ಕೊಂಡಿದ್ದೆ ಎಷ್ಟು ಚೆನ್ನಾಗಾಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್. ಖುಷಿ ಆಯ್ತಾ? ಕೇಕ್ ಚೆನ್ನಾಗಿತ್ತಾ? ಡೆಕೋರೇಷನ್ನು ತುಂಬಾ ಚೆನ್ನಾಗಿತ್ತು. ಪ್ಲೇಸ್ ಸ್ವಲ್ಪ ಜೋರಾಗಿ ಮಾತಾಡಿ, ಏನು ಕೇಳಿಸ್ತಿಲ್ಲ. ತುಂಬಾ ಚೆನ್ನಾಗಿತ್ತು. ನಮ್ಮಪ್ಪನ್ ಕೇಳೋಣ. ಪಾಪ ಹೇಳು, ಹೆಂಗಿತ್ತು? ಚೆನ್ನಾಗಾಯ್ತಮ್ಮ, ಬರ್ತಡೇ ಬಹಳ ಚಂದ ಆಯ್ತು. ಹಾ, ಎಲ್ಲ ಕೇಕ್ ಹೆಂಗಿತ್ತು? ಕೇಕ್ ಬಹಳ ಚೆನ್ನಾಗಿತ್ತು. ಡೆಕೋರೇಷನ್ ಡೆಕೋರೇಷನ್ ಎಲ್ಲ ಡೆಕೋರೇಷನ್ ಮಾಡಿದವ್ರಿಗೆ ಏನ್ ಹೇಳ್ತೀಯಾ? ಮಾಡಿದವರಿಗೆಲ್ಲ ಧನ್ಯವಾದಗಳು ಹೇಳ್ತೀನಿ, ಯಾಕಂದ್ರೆ ಬಹಳ ಚಂದ ಮಾಡಿದ್ರು. ಹ್ಮ್, ಕೇಕ್ ಬಹಳ ಚೆನ್ನಾಗಿತ್ತು. ಒಳ್ಳೆ ಪ್ಲೇಸ್. ಹೌದು. ಕಡಲ್ ತೀರ. ಪಾಪ ಇಷ್ಟು ಎಫರ್ಟ್ಸ್ ಹಾಕಿ ಮಾಡಿದ್ದಾರೆ. ತುಂಬಾ ಖುಷಿ ಆಯ್ತು. ಹ್ಯಾಪಿ ಬರ್ಡೇ ಮಗಳೇ. ಥ್ಯಾಂಕ್ ಯು. ಸೊ ಸೆಲೆಬ್ರೇಷನ್ ಮುಗಿಸ್ಕೊಂಡು ಪಾವಂಜೆ ದೇವಸ್ಥಾನಕ್ಕೆ ನಾವೆಲ್ಲ ಹೋದ್ವಿ. ಸೊ ಪಾವಂಜೆ ದೇವಸ್ಥಾನಕ್ಕೆ ನಾನು ಫಸ್ಟ್ ಟೈಮ್ ಹೋಗಿದ್ದಿದ್ದು. ತುಂಬ ಚೆನ್ನಾಗಿತ್ತು ದೇವಸ್ಥಾನ. ಸೊ ದೇವಸ್ಥಾನದಲ್ಲಿ ಎಲ್ಲ ದೇವ್ರುಗಳು ಇದ್ದವು. ಸೊ ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು ನನ್ನ ಬರ್ಡೇ ದಿನ. ಸೊ ಯಾರ್ಯಾರೆಲ್ಲ ನಂಗೆ ವಿಶ್ ಮಾಡಿದ್ರೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಆಮೇಲೆ ನಾವು ದೇವಸ್ಥಾನದಿಂದ ಡೈರೆಕ್ಟಾಗಿ ಊಟಕ್ಕೆ ಹೋದ್ವಿ. ತುಂಬ ಅಂದರೆ ತುಂಬ ಲೇಟಾಗಿತ್ತು, ತುಂಬ ಹಸ್ವಾಗ್ತಿತ್ತು ಎಲ್ರಿಗೂ. ಹಾಗೆ ನಾವು ಊಟಕ್ಕೆ ಹೋದ್ವಿ. ತುಂಬ ಚೆನ್ನಾಗಿತ್ತು ಊಟ ಎಲ್ಲ ಮಾಡಿದ್ವಿ. ನಮ್ಮ ಪಪ್ಪ ವೆಜ್ ಆಗಿರೋದ್ರಿಂದ ಅವ್ರಿಗೆ ಪಾಪ ಬರೀ ಮೊಸರನ್ನ ಮಾತ್ರ ಸಿಕ್ತು. ಐಸ್ ಕ್ರೀಮ್ ತಿಂದ್ವಿ. ಸೊ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ನಾನು ಅನ್ಕೊತೀನಿ. ಸೊ ಫುಲ್ ಡೇ ನಾನು ತುಂಬ ಖುಷಿಯಾಗಿದ್ದೆ. ಸೊ ಇದಾಗಿತ್ತು ನನ್ನ ಫಸ್ಟ್ ವ್ಲಾಗ್, ನನ್ನ ಬರ್ತ್ಡೇ ವ್ಲಾಗ್. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಬಾಯ್.